ಬೆಟ್ಟದಂತ ಸಮಸ್ಯೆಯನ್ನು ಹೊತ್ತುಕೊಂಡು ನಡೀತಾ ಇದ್ದೀರಾ? ಹಾಗಾದ್ರೆ ಈ ಸಂದೇಶ ನಿಮಗಾಗಿ ಆಗಿದೆ. ಈ 7ನೇ ತಿಂಗಳು ದೇವರು ಹೇಳ್ತಿರುವಂತಹ ಪ್ರವಾದನ ವಾಕ್ಯ ಇದಾಗಿದೆ. ನಿನ್ನ ಬೆಟ್ಟದಂತ ಸಮಸ್ಯೆಯನ್ನು ಹೊತ್ತುಕೊಂಡು ದೇವರ ಬೆಟ್ಟವನ್ನ ಹತ್ತೋದಕ್ಕೆ ನೀನು ಸಿದ್ಧನಾಗುವುದಾದ್ರೆ ನಿನ್ನ ಬೆಟ್ಟದಂತ ಸಮಸ್ಯೆಯನ್ನ ಹಿಮದಂತೆ ಕರಗುವಂತೆ ದೇವರು ಮಾಡಕ್ಕೆ ಹೋಗ್ತಿದ್ದಾನೆ. ದೇವರ ವಾಕ್ಯ ಈ ಪ್ರಕಾರವಾಗಿ ಹೇಳ್ತಿದೆ. ದೇವರ ಬೆಟ್ಟವಾದಂತಹ ಮೋರಿಯ ಬೆಟ್ಟವನ್ನ ಅಬ್ರಹಾಮನು ಹತ್ತುವಾಗ ತನ್ನ ತಲೆ ಮೇಲೆ ತನ್ನ ಹೃದಯದೊಳಗಡೆ ಬೆಟ್ಟದಂತ ಸಮಸ್ಯೆಯನ್ನ ಆಲೋಚನೆಯನ್ನು ಹೊತ್ತುಕೊಂಡು ಅವನು ಆ ಬೆಟ್ಟವನ್ನ ಹೇರುತ್ತಿದ್ದನು. ಕಾರಣ ತನ್ನ ಮಗನನ್ನ, ಒಬ್ಬನೇ ಮಗನನ್ನ, ದೇವರು ವಾಗ್ದಾನವಾಗಿ ಕೊಟ್ಟಂತ ಮಗನನ್ನ ದೇವರು ತನಗೋಸ್ಕರ ಯಜ್ಞವಾಗಿ ಸಮರ್ಪಿಸುವಂತ ಹೇಳಿದಾಗ ಹೆಂಡತಿ ಹೇಳಕ್ಕಾಗದೆ, ಮಗನಿಗೆ ಹೇಳಕ್ಕಾಗದೆ, ಸೇವಕರಿಗೆ ಹೇಳಕ್ಕಾಗದೆ, ಯಾರಿಗೂ ಹೇಳಕ್ಕಾಗದೆ ಬೆಟ್ಟದಂತ ಸಮಸ್ಯೆಯನ್ನು ಹೊತ್ತುಕೊಂಡು ದೇವರ ಬೆಟ್ಟವಾದ ಮೋರಿಯ ಬೆಟ್ಟವನ್ನು ಅವನು ಹತ್ತಿದನು. ಪ್ರಿಯ ದೇವರ ಮಗುವೆ, ಬೆಟ್ಟವನ್ನು ಹತ್ತಿದಂತಹ ಅಬ್ರಹಾಮನ ಜೀವಿತದಲ್ಲಿದ್ದಂತಹ ಬೆಟ್ಟದಂತ ಸಮಸ್ಯೆ, ಚಿಂತೆ, ಸಮಸ್ಯೆ ಅದನ್ನ ಎಲ್ಲ ದೇವರು ಹಿಮದಂತೆ ಕರಗಿ ಹೋಗುವಂತೆ ಮಾಡಿದನು. ಅದಕ್ಕೆ ಅಬ್ರಹಾಮನು ಈ ಪ್ರಕಾರವಾಗಿ ಹೇಳಿದು, ಇದು ಯೆಹೋವ ಈರೆ ಎಂಬಂತಹ ಪರ್ವತ ಎಂಬುದಾಗಿ. ನಿನ್ನ ಬೆಟ್ಟದಂತ ಸಮಸ್ಯೆಯನ್ನ ಆತನು ಹಿಮದಂತೆ ಕರಗುವಂತೆ ಮಾಡುವಂತಹ ದಿನಗಳಾಗಿದೆ ಈ ದಿನಗಳು. ಈ ಪ್ರವಾದನ ಶಬ್ದವನ್ನು ಸ್ವೀಕರಿಸಿಕೋ. ಆತನು ಹಿಮದಂತೆ ನಿನ್ನ ಸಮಸ್ಯೆಯನ್ನ ಕರಗಿಸೋದಕ್ಕೆ ಹೋಗುತ್ತಾ ಇದ್ದಾನೆ. ನಿನ್ನ ಬೆಟ್ಟದಂತ ಸಮಸ್ಯೆಯನ್ನು ಹೊತ್ತುಕೊಂಡು ನಿನ್ನ ಪ್ರಾರ್ಥನೆ ಎಂಬಂತಹ ದೇವರ ಬೆಟ್ಟವನ್ನ ಹತ್ತು. ಈ ದಿನಗಳಲ್ಲಿ ಆತನು ಯೆಹೋವ ಈರೆ ಎಂಬುದಾಗಿ ಅಬ್ರಹಾಮನ ಹೇಳಿದಾಗೆ ನೀನು ಹೇಳುವಂತ ದಿನ ಈ ದಿನಗಳು ಎಂಬುದಾಗಿ ಹೇಳುವುದಕ್ಕೆ ಬಯಸುತ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.